ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸರಿ, ನಮ್ಗೆ ಉತ್ತರ ಗೊತ್ತಿದ್ರು ಹೆಣ್ಮಕ್ಳನ್ನು ಮಾತಾಡೋದು ಹಾಗೆ ಒಂದಿಷ್ಟು ಸಂಭಾಷಣೆ ಮಾಡುವ ಅಂತ. ಹಾಗಾಗಿ ನೀನು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಎಲ್ಲಿಂದ ಬಂದವಳು, ಇಲ್ಲಿಯೇ ಇರುವವಳ, ಮತ್ತೆಲ್ಲೋ ಹೊರಟವಳ, ನಿನ್ನ ಪರಿಚಯವನ್ನು ಹೇಳ್ತೀಯಾ? ಅಪ್ಪನೇ ಹೇಳ್ತೇನೆ. ಕೇಂದ್ರನ ತರಳದ ಮತ್ತಿಗೆ ವೃಂದಾರ ಕೇಂದ್ರನ ತರಳದ ಮಧ್ಯಕ್ಕೆ ಬಂದೆ ವಿಹಾರಕ್ಕೆ ವಿಹಾರ ಬಂದೆ ವಿಹಾರಕ್ಕೆಂದು ನಂದದಿ ಸುರತಾಳ ಸೇರುವೆ, ನಂದದಿ ಸುರತಾಳ ಸೇರುವೆ ಎನ್ನಳು ಮಂದ ಭಾವಗಳೇನಿದು, ಎನ್ನಳು ಮಂದ ಭಾವಗಳ ಏನು 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 ನಂದದಿ ಸುರತಾಳು ಸೇರುವೆ ನೆಲ್ಲಳು ಮಂದ ಭಾವಗಳೇನಿದು, ನಂದದಿ ಸುರತಾಳು ಸೇರುವೆ ಎನ್ನಳು ಮಂದ ಭಾವಗಳೇನಿದು, ಮಂದ ಭಾವಗಳೇನಿದು ನಿನ್ನ ಪರಿಚಯವನ್ನು ಹೇಳ್ತೀಯಾ? ನಾನು ಯಾರೆಂಬುದಾಗಿ ಹೇಳ್ತಾ ಇದ್ದೆ. ಅಪರಿಚಿತರನ್ನ ಪರಿಚಯ ಮಾಡಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಇಲ್ಲಪ್ಪ, ನಾನು ಈ ಲೋಕದವಳೇ ಅಲ್ಲ. ಅಂದ್ರೆ ನೀನು ಲೋಕದವಳೇ ಅಲ್ಲ. ಅಲ್ಲಪ್ಪ, ಈ ದೇಶದವಳಲ್ಲ ಅಂತಲ್ಲ, ಈ ಲೋಕದವಳೇ ಅಲ್ಲ. ಈ ಲೋಕದವಳೇ ಅಲ್ಲ ನಾನು. ಅಂದ್ರೆ ಯಾವ ಲೋಕದಿಂದ ಬಂದವಳು? ಊರ್ಧ್ವಲೋಕ, ಸತ್ಯಲೋಕ, ಸ್ವರ್ಗ. ಸ್ವರ್ಗ. ಹಾ. ನೀನು ಸ್ವರ್ಗ ಅಂತ ಹೇಳುದು ಬೇಡ. ನಿನ್ನ ಕಾಲು ನಿನ್ನ ಕಣ್ಣು ಕೊಂಡ್ರೆ ಗೊತ್ತಾಗ್ತದೆ ನೀನು ಸ್ವರ್ಗದವಳು ಅಂತ. ಹಾ. ಮನುಷ್ಯರು ನೀವು, ನಿಮಗೆ ರಬ್ಬೆ ಇಲ್ಲ. ನಿಮಗೆ ರಬ್ಬೆ ಇಲ್ಲ. ಬಿಡುಗಣ್ಣರು ನಾವು. ಬಿಡುಗಣ್ಣರು, ಭೂಮಿಯ ಮೇಲೆ ಪಾದವನ್ನು ಊರುವುದಿಲ್ಲ, ಮೈ ಬೆವರುವುದಿಲ್ಲ. ಆದ್ದರಿಂದ ನೀವು ದೇವತೆಗಳು ಅಂತ ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಹಾ ನೇರವಾಗಿ ದೇವಲೋಕದವಳು ನಾನು. ಹಾ ಏನು ದೇವಲೋಕ ಬಿಟ್ಟು ಈ ಕಡೆ ಬಂದದ್ದು? ಜೀವನದಲ್ಲಿ ಬದಲಾವಣೆಯನ್ನ ಹುಡುಕಿ ಹೊಸದಾದಂತಹ ಪರಿಸರವನ್ನು ನೋಡುವುದಕ್ಕಾಗಿ ಭೂಲೋಕ ತನಕ ಬಂದಿದ್ದೇನೆ. ನೀನು ಹಾಗೆ ನನ್ನಾಗಿ ತಿರುಗಾಟಕ್ಕೆ ಬಂದವಳು ಅಂತ ಆಯ್ತು. ಅಪರೂಪಕ್ಕೊಮ್ಮೆ ಬರುವುದು. ನಾನು ಅಪರೂಪಕ್ಕೆ ಬಂದದ್ದು, ನಾನು ದಿವಸ ಇಲ್ಲಿ ಬರುವುದಿಲ್ಲ. ನಾನು ಅಪರೂಪಕ್ಕೆ ಬಂದದ್ದು. ನೀನು ಇಲ್ಲಿ ಅವಳೆಯಾ? ಅಲ್ಲಲ್ಲ, ನಾ ಇಲ್ಲಿಯವಳು ಯಾವತ್ತೂ ಇಲ್ಲೇ ಇರುವವಳಲ್ಲ. ಅಲ್ಲ, ಇವತ್ತು ಮಾತ್ರ ಬಂದದ್ದು. ಇವತ್ತು ಮಾತ್ರ ಬಂದು. ಬೇರೆ ದಿವಸ ಇಲ್ಲಿ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಕಾಣ್ಲಿಕ್ಕೆ ಸಿಗ್ಬಹುದೇನೋ, ಬಂದ್ರೆ ಸಿಗ್ಬಹುದು. ಬಂದ್ರೆ ಸಿಗ್ಬಹುದು. ಸರಿ, ಆದ್ರೆ ನಾನು ಭೂಲೋಕದವಳಲ್ಲ, ದೇವಲೋಕದವಳು. ದೇವಲೋಕದ ಅರಸ ದೇವೇಂದ್ರ, ದೇವೇಂದ್ರನ ಮಗ ಜಯಂತ, ಮಗಳು
ಮಗಳಿದ್ದಾಳ? ಹಾ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹಾ, ನಾವು ರೂಪವಂತರ ಸಾಲಿನಲ್ಲಿ ಗಂಡು ಮಕ್ಕಳು ಯಾರಿದ್ದಾರೆ ಕೇಳಿದ್ರೆ ವಸಂತ, ಜಯಂತ, ಮನ್ಮಥ, ನಳಕುಬರ ಹೀಗೆಲ್ಲ ಕೇಳಿದ್ದೇವೆ. ದೇವೇಂದ್ರನಿಗೊಬ್ಳು ಮಗಳಿದ್ದಾಳ? ಪರಿಚಯವೇ ಆಗ್ಲಿಲ್ವಾ? ಇಲ್ಲಪ್ಪ, ನೀನು ಜಯಂತನ ತಂಗಿ. ಜಯಂತಿ. ಹಾಗೆ ರಾಜೇಕೆ ಇರ್ತಾರೆ. ನಾನು ಜಯಂತಿ ಎನ್ನುವುದಾಗಿ ಹಾ ಜೀವನದಲ್ಲಿ ಒಂದು ಹೊಸತನವನ್ನು ಹುಡುಕಿ ಇಲ್ಲಿಯವರೆಗೆ ಬಂದಿದ್ದೇನೆ. ಹಾ, ಬರುವಾಗ ಅಪ್ಪನಲ್ಲಿ ಹೇಳಿ ಬಂದಿದ್ದೇನೆ, ಏನಂತ ಒಂದು ವರ್ಷ ಬರುವುದಿಲ್ಲ ಅಂತ. ಆದಷ್ಟು ಬೇಗ ಭೂಲೋಕಕ್ಕೆ ಹೋಗಿ ಹಾ. ಇಲ್ಲಿನ ಪರಿಸರವನ್ನು ಕಂಡು ಕೂಡಲೇ ದೇವಲೋಕಕ್ಕೆ ಬರ್ತೇನೆ ಅಂತ ಹೇಳಿದ್ದೇನೆ. ಹಾ. ನಿಮಗೆ ತಡ ಆಗ್ತದೆ. ಹಾ. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು. ಸಂತೋಷ ಆಗಿರ್ಬೋದು, ಆದ್ರೆ ಭೂಲೋಕಕ್ಕೆ ಹೋಗಿ ಇಂಥವ್ರು ಸಿಕ್ಕಿದ್ರು ಅಂತ ಹೇಳಲಿಕ್ಕಾದ್ರೂ ಪರಿಚಯ ಬೇಡವಾ? ಹೌದು. ನಾನು ಯಾರು ಅಂತ ಬೇಕಲ್ಲ? ಯಾರು ನೀವು? ಖಂಡಿತ ಹೇಳ್ತೇನೆ. ಪತಿಸುತ್ತೆ ಒಲಿಸುವೆ ತೋಷನೆ, ಅನಿಮಿಷ ಪತಿಸುತ್ತೆ ಒಲಿಸುವೆ ತೋಷನೆ, ಎನಗರ ಎಲನಿ ಬಾಜೋನೆ, ಅನಿಮಿಷ ಪತಿಸುತ್ತೆ ಒಲಿಸುವೆ ತೋಷನೆ, ಎನಗರ ಎಲನಿ ಬಾಜೋನೆ. ಓ ಅನಿಮಿಷರ ಪತಿ ಸುತೆ ನೀನು. ಹೌದು. ನಿನ್ನನ್ನು ಕಂಡರೆ ಆ ಮನುಮತರ ಮಾಡದಿ ರತಿಯಂತೆ ಕಾಣ್ತಾ ಇದ್ದೀಯ. ನಿನ್ನನ್ನು ಕಂಡು ಮನಸ್ಸೋತವ ನಾನಿದ್ದೇನೆ. ಯಾಕೆ ದೇವಲೋಕಕ್ಕೂ ಶೋಣಿತಕ್ಕೂ ಒಂದು ಸಂಬಂಧ ಬೆಳೆಸಬಾರದು? ಯಾವಾಗ ನೋಡಿದ್ರು ಶೋಣಿತದವರು ಕತ್ತಿ ತಗೊಳ್ಳೋದು, ನೇರವಾಗಿ ದೇವಲೋಕಕ್ಕೆ ಹೋಗುದು. ಇನ್ನು ಕತ್ತಿ ತಗೊಂಡು ಹೋಗುದು ಬೇಡ, ಇನ್ನೇನು ಬಹುಮಾನ ತಗೊಂಡು ಹೋಗುವ ವ್ಯವಸ್ಥೆ ನಾನು ಮನಸ್ಸು ಮಾಡಿದ್ರೆ ಮಾಡ್ಲಿಕ್ಕಾಗ್ತದೆ. ಯಾಕೆ ಈ ಗಲಾಟೆ, ಯಾಕೆ ಈ ಪೆಟ್ಟು, ಯಾಕೆ ನಿನ್ನಪ್ಪ ಆಗಾಗ ಓಡಿ ಹೋಗುವುದು? ಅದಕ್ಕೊಂದು ಒಳ್ಳೆ ದಾರಿ, ಒಳ್ಳೆ ಸೂತ್ರ ನಿನ್ನಿದ್ದ. ನಿನ್ನ ಕುತ್ತಿಗೆಗೆ ನಾನು ಮಾಂಗಲ್ಯ ಸೂತ್ರ ಕಟ್ಟಿದ್ರೆ ಈ ಯುದ್ಧ ಹೋರಾಟ ಇದೆಲ್ಲ ಮುಗಿದು ಹೋಗ್ತದೆ. ನನ್ನನ್ನು ಮದುವೆ ಆಗುವುದಕ್ಕೆ ಒಪ್ಪಿಗೆ ಉಂಟೇನೆ. ಬಿಡ ನೋಡಿದ ಎನ್ನು ನಾರಿ ದೊರಕುವಿನ ಬಿಡಗೊಳ್ಳ ಪುರದ ನಾರಿ, ಸುಳಲಿಂದ ಹೋಗುವೀಗ ಬೆಳಗುಲೆ ನಡೆಯುತ್ತಾದನು ಬೇಗ. ಏನಂತ ಭಾವಿಸಿಕೊಂಡೆಯೋ? ಮದುವೆ ಅಂತ ತಿಳ್ಕೊಂಡಿದ್ದೇನೆ. ಮದುವೆ ಯಾರೊಡನೆ ಅಂತ ಬೇಡವಾ? ನಾನು ನಿನ್ನೊಡನೆ ಅಲ್ಲ, ನೀನು ನನ್ನೊಡನೆ. ಮದುವೆ ಆಗ್ಲಿಕ್ಕೂ ಗಂಡು ಹೆಣ್ಣು ಪರಸ್ಪರ ಒಪ್ಪಿರಬೇಕು. ಅದು ಒಪ್ಪಿಗೆ ಆಗ್ತದೆ ಮತ್ತೆ. ಇಲ್ಲಪ್ಪ, ನನಗೆ ಒಪ್ಪಿಗೆ ಇಲ್ಲ. ಹಾ, ಯಾರು ಹೇಳಿದ್ದು? ಏನಂತ ತಿಳ್ಕೊಂಡಿ ನೀನು? ನಿನಗೆ ನನ್ನನ್ನು ನೋಡದೆ ಇರ್ಲಿಕ್ಕೆ ಆಗುದಿಲ್ಲ. ಛೀ! ಅದಕ್ಕೆ ನನ್ನ ಮುಖ ನೋಡಿಕೊಂಡೆ ಮಾತಾಡುದು. ಸುರಕುಲದವರು ನೀವು. ಹೌದಪ್ಪ. ನಾವೆಲ್ಲಿ ದೇವಲೋಕದವರು. ನೀನು ಸುರಪತಿಯ ಮಗಳು, ನಾನು ಅಸುರಪತಿಯ ಮಗ. ಯೋಗ್ಯತೆಯಲ್ಲಿ ಏನು ತೊಂದರೆ ಇಲ್ಲ, ಹೊಂದಾಣಿಕೆ ಆಗ್ತದೆ. ಕತ್ತಿ ಇಟ್ಕೊಂಡು ಕಾದಾಡ್ಲಿಕ್ಕೆ ಬರೋ ನೀವಲ್ವಾ? ಹೌದು, ನೀನು ಹೂವಿನ ಮಾಲೆ ಹಿಡ್ಕೊಂಡು ಬಂದ್ರೆ ಆಯ್ತು. ನೋಡು, ನನ್ನಲ್ಲಿ ಇಂಥ ಮತಿಭ್ರಮಣೆಯ ಮಾತಾಡ್ಬೇಡ. ನಾನು ನಿನ್ನನ್ನು ಪ್ರತ್ಯೇಕವಾಗಿ ಮತಿಭ್ರಮಣೆಯ ಮಾತನಾಡಬೇಕು ಅಂತಿಲ್ಲ. ನೀನು ಈಗಾಗಲೇ ಭ್ರಾಂತಳಾಗಿದ್ದೀಯ. ಮಾತನಾಡುವಾಗ ಮತಿ ಮಿತಿ ಎರಡನ್ನ ಅರಿತು ಮಾತಾಡ್ಬೇಕಂತೆ. ಮತಿಯ ಮಿತಿಯ ಪರಿಧಿಯಲ್ಲಿ ಮಾತನಾಡುವವರು ನಾವು ರಕ್ಕಸರಲ್ಲ, ಅದು ನೀವು ಮಾತ್ರ. ಒಬ್ಬ ವ್ಯಕ್ತಿಯ ವರ್ತನೆ ಅವನ ನಾಲಿಗೆನ ಸೂಚಿಸ್ತದಂತೆ. ನನ್ನ ನಾಲಿಗೆಯಲ್ಲಿ ಇದ್ದದ್ದನ್ನೆಲ್ಲ ಹೇಳಿದ್ದೇನೆ, ಮತ್ತು ಒಳಗೆ ಅಂತದ್ದು ಇಲ್ಲ. ನಾನಂತ ಅಲ್ಲ, ನಮ್ಮ ಗಂಡು ಮಕ್ಕಳು ಎಲ್ಲ ಹಾಗೆ. ಹೆಣ್ಮಕ್ಳು ಬಂದಾಗ ಮೊದಲು ನಮ್ಗೆ ಹೀಗಾಗಿದೆ ಅಂತ ಹೇಳಿಬಿಡು. ಅದು ಒಪ್ತಾರೋ ಇಲ್ವೋ ಕೊನೆಗೆ ಪ್ರಶ್ನೆ, ಮೊದಲು ಹೇಳುದೆ. ನೋಡು, ನಿನ್ನನ್ನು ಬಿಟ್ಟು ಮತ್ತೆ ಎಂತ ನೋಡುದು? ನಿನ್ನನ್ನೇ ನೋಡ್ತಾ ಇದ್ದೆ. ಬೆಂಕಿಯ ಸಹವಾಸ ಯಾವತ್ತಕ್ಕೂ ಒಳ್ಳೇದಲ್ಲ. ನಾನು ಬೆಂಕಿಯಲ್ಲಿ ಅರಳಿದ ಹೂವು. ನಾನು ಬೆಂಕಿಯಲ್ಲಿ ಕರಗ್ತೇನೆ. ಯಾರು ನೀನಾ? ನಿನ್ನನ್ನು ಕರಗಲಿಕ್ಕೆ ಬಿಡುವುದಿಲ್ಲ. ನಮಗೆ ವರುಣನ ಸಹಾಯ ಉಂಟು. ನೀನು ಬೆಂಕಿ ಮೇಲೆ ವರುಣ ನಮ್ಮವ. ಅದೇ ಹೇಳಿದ್ದು. ವರುಣ ನಿಮ್ಮ ಮಾವನ? ನಿಮ್ಮ ಈಗ ಏನು ಒಪ್ಪುವುದಿಲ್ವಾ? ಆಗುದಿಲ್ಲ. ಆಗದೆ ಇದ್ರೆ ಬಿಡುವುದೇ. ಏನು? ಇದು ದೇವಲೋಕ ಅಲ್ಲ. ಬೇಡ, ಒಳ್ಳೆ ಮಾತನ್ನ ಹೋಗ್ಬೇಡ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.